ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಟ ಮಂತ್ರ ಮಾಡಲಾಗಿದೆ ಎಂಬ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರೋ ಶಾಸಕ ಮಾಗಡಿ ಬಾಲಕೃಷ್ಣ ಅವರು ಮಾಟ ಮಂತ್ರ ಮಾಡಿಸುವುದಾದ್ರೆ ರಾಜಣ್ಣ ಅವರೇ ಮಾಡಿಸಿರಬೇಕು ಅಂತ ಲೇವಡಿ ಮಾಡಿದ್ದಾರೆ. ಅಲ್ಲದೆ ರಾಜಣ್ಣ ಈ ಕುರಿತು ಗಂಭೀರವಾಗಿ ಹೇಳಿರಲಿಕ್ಕಿಲ್ಲ, ಜೊತೆಗೆ ಮಾಟ ಮಂತ್ರ ಮಾಡಿಸಿ ಅಧಿಕಾರ ಕೊಡಿಸುವ ಕಾಲ ಹೋಯಿತು ಅಂತ ಕೂಡ ಮಾತಾಡಿದ್ದಾರೆ. ಮಾಟ ಮಂತ್ರ ಮಾಡಿ ಯಾರದ್ದೋ ಬಾಯಿ ಮುಚ್ಚಿಸೋದಕ್ಕಾಗಲ್ಲ, ಹಾಗೇನಾದ್ರೂ ಇದ್ರೆ ಎಂತೆಂಥ ನಾಯಕರ ಬಾಯಿ ಮುಚ್ಚಿಸ್ತಾ ಇದ್ರು, ಮಾಟ ಮಂತ್ರ ಮಾಡಿಸುವವರ ಕುಟುಂಬ ಸರ್ವನಾಶ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಏನಾದರೂ CM ಮೇಲೆ ಏನಾರು ಮಾಟ ಮಂತ್ರ ಮಾಡೋ ಶಕ್ತಿ ಇರೋದು ರಾಜಣ್ಣ ಅವ್ರು ಒಬ್ಬರಿಗೇನೆ, ಇನ್ಯಾರಿಗೂ ಇಲ್ಲ ಆ ಶಕ್ತಿ. ಏನಾದರೂ CM ಅವ್ರಿಗೆ ಯಾರು ಆಪ್ತಿರ್ತಾರೆ ಅವರೇ ಮಾಡ್ಬೇಕು ಮಾಟ ಮಂತ್ರ, ಬೇರೆ ಯಾರು ಮಾಡ್ಸೋಕ್ಕಾಗಲ್ಲ. ಅಂದರೆ ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರಂತ ಅರ್ಥ ಸರ್? ಮಾಟ ಮಂತ್ರ ಮಾಡೋಕೆ ಬೇರೆಯವ್ರು ಮಾಡಿದ್ರೆ ಬಿಡ್ತಾರ CM, ಇವ್ರು ಮಾಡಿದ್ರೆ ಅವ್ರಿಗೆಲ್ಲ ಕ್ಷಮೆ ಇರ್ತದೆ ಅವ್ರಿಗೆಲ್ಲ. ಈ ಅಧಿಕಾರ ಹಂಚಿಕೆ ಅಂತ ಸಂದರ್ಭದಲ್ಲಿ ಈ ಥರದ ಗಂಭೀರವಾದ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ರಾಜಣ್ಣ ಅವರು ಮಾತುಗಳನ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ಪರಿಗಣಿಸಿದ್ದೀರಾ ಅಂದರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರ ಕ್ಯಾಶುವಲ್ ಆಗಿ ಹೇಳಿದ್ದಾರೆ ಅಂತ ಕಾಣಿಸ್ತದೆ, ಅವರು ಜನರಲ್ ಆಗಿ ಮಾತಾಡಿದ್ದಾರೆ ಅಷ್ಟು ಬಿಟ್ರೆ ಆ ಥರ ಮಾಟ ಮಂತ್ರ ಮಾಡಿ ಅಧಿಕಾರ ಕಸ್ಕೊಳ್ತಕ್ಕಂಥದ್ದು, ಅಧಿಕಾರ ಕೊಡಿಸ್ತಕ್ಕಂಥದ್ದು ಆ ಕಾಲ ಹೋಯಿತು. ಈಗ ಯಾವ ಮಾಟ ಮಂತ್ರ ನಡೆಯಲ್ಲ ಈಗ. CM ಅವ್ರು ಮಂಕಾದಂಗೆ ಕಾಣಿಸ್ತಾ ಇದೆ ಸರ್ ನಿಮಗೇನಾದ್ರು? ಇಲ್ಲಪ್ಪ, ನಮಗೇನು ಆ್ಯಕ್ಟಿವ್ ಆಗಿದ್ದಾರಪ್ಪ, ನಮಗೆ ನಂಗೆ ಕಾಣಿಸ್ತಾ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಅಸಹಾಯಕರಾಗಿದ್ದಾರಂತ ನಿಮ್ಗೆ ಅವ್ರ ಆಪ್ತರು ಹೇಳ್ತಾ ಇದ್ದಾರೆ. ಅವ್ರ ಆಪ್ತರ ಕೇಳ್ಬೇಕು ನೀವು. ನಾವು ಕೂಡ CM ಅವ್ರ ಆಪ್ತರೇ ಅಪ್ಪ. ನಮ್ಮನ್ನ ದೂರ ಮುಡುಗಿದ್ದೀರಾ? ನಮ್ಮನ್ನ CM ಆಪ್ತತೆಯಿಂದ ದೂರ ಮುಡುಗಿದ್ದೀರಾ ನಮ್ಮನ್ನ? ನಾವು ಆಪ್ತರು ಇದ್ದೀವಿ. ಆ ಥರ ಏನು ಕಾಣಿಸ್ತಾ ಇಲ್ಲ ನಮಗೆ. ಆ್ಯಕ್ಟಿವ್ ಆಗಿದ್ದಾರೆ. ಸಹಜ ಸಹಜ, ಅದು ಜಾಸ್ತಿ ಮೊದಲಷ್ಟು ಆ್ಯಕ್ಟಿವ್ ಆಗಿಲ್ಲದೆ ಇದ್ರೂ ಆಡಳಿತ ಚುರುಕವಾಗಿ ನಡೆಸ್ತಕ್ಕಂಥ ಶಕ್ತಿ ಅಂತೂ CM ಅವ್ರ ಹತ್ರ ಇದೆ. ದಾವಣಗೆರೆ ವಿಚಾರವಾಗಿ ಸಾಕಷ್ಟು ತಲೆದಂಡುಗಳಾಯಿತು. ಅದರಲ್ಲಿ ಮುಸ್ಲಿಂ ನಾಯಕರ ಒಂದಷ್ಟು ತಲೆದಂಡುಗಳೇನಾಯಿತು ಸರ್? ಅವ್ರನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ CM ಅವ್ರಿಗೆ. ಅಂದ್ರೆ ಇವ್ರ ಪ್ರಕಾರ ರಾಜಣ್ಣ ಅವ್ರ ಮಾತನ್ನ ಸೀರಿಯಸ್ ಆಗಿ ತಗೋಬಾರ್ದ ಅಂತ ಅಲ್ಲ, ಅವ್ರು ಬಿಡಿ ಅದೆಲ್ಲ. ಇವ್ರು ಯಾರಿಗೆ ಆಪ್ತರು, ಅವ್ರು ಯಾರಿಗೆ ಆಪ್ತರು, ಇವರು ಯಾರಿಗೆ ಇವರು ತಮ್ಮ ಏನು ಹೇಳ್ತಾರೆ ಒಂದು ಸಪೋರ್ಟು, ವಿಶ್ವಾಸ, ಇವರು ಯಾರಿಗೆ ಅಂತ ಜನರಿಗೆ ಗೊತ್ತು. ರಾಜಣ್ಣ ಅವ್ರದ್ದು ಯಾರಿಗೆ ಅಂತ ಲಾಯಲ್ಟಿ ಇಸ್ ರಾಯಲ್ಟಿ. ಸೊ ಮಾಗಡಿ ಬಾಲಕೃಷ್ಣ ಅವರ ಲಾಯಲ್ಟಿ ಯಾರ ಪರ ಇದೆ ಮತ್ತು ಅವ್ರು ಇವ್ರಿಗೆ ರಿವರ್ಸ್ಗೆ ರಾಯಲ್ಟಿ ಏನು ಕೊಡ್ತಾರೆ, ರಾಜಣ್ಣ ಅವರ ಲಾಯಲ್ಟಿ ಯಾರ ಪರ ಇದೆ ಎಲ್ಲ ಗೊತ್ತಿದೆ. ಸೊ ಹಾಗಾಗಿ ಅವ್ರು ಹೇಳೋದು ರಾಜಣ್ಣ ಅವರೇ ಮಾಡಬೇಕು, ಯಾಕಂದ್ರೆ ಆಪ್ತರು. ಯಾಕಂದ್ರೆ ಆ ಒಂದು ಇದರಲ್ಲಿ ಒಳಗಡೆ, ಕೋಟೆ ಒಳಗಡೆ ಆಪ್ತರೆ ತಾನೇ ಹೋಗ್ಬೇಕು ಅಲ್ವಾ? ಸೊ ಈಗ ನನ್ಗೆ ಅದಲ್ಲ, ಅವ್ರು ಹೇಳಿದ್ದು ಆ ಕಾಲ ಹೋಯ್ತು ಅಂತಂದ್ರು. ಮಾಟ ಮಂತ್ರ ಮಾಡಿಸಿ ಅಧಿಕಾರ ಕೊಡಿಸುವಂತದ್ದು ಕಾಲ ಹೋಯ್ತು ಅಂತ. ಬಟ್ ಕಾಲ ಇತ್ತ ಅಂತ ಮಾಟ ಮಂತ್ರ ಮಾಡಿಸಿ ಅಧಿಕಾರವನ್ನ ಪಡೆಯುವಂತ ಕಾಲ ಒಂದಿತ್ತು ಅನ್ನೋದರ ಅರಿವು ಬಾಲಕೃಷ್ಣ ಅವ್ರಿಗಿದೆ. ಸೊ ಆ ಕಾಲ ಯಾವ್ದು, ಯಾವತ್ತಾದ್ರೂ ಸಿಕ್ಕಾಗ ಕೇಳೋಣ ಅವ್ರಿಗೆ ಹಂಗೂ ನಡೆಯುತ್ತಾ ಅಂತ.